ಸೊ ಆ ಎಮರ್ಜೆನ್ಸಿ ಅನ್ನುವಂಥದ್ದು ಆ ದಿನಗಳನ್ನು ಇವತ್ತು ನಿಂತುಕೊಂಡು ಜ್ಞಾಪಿಸ್ಕೊಂಡಾಗ ತಕ್ಷಣಕ್ಕೆ ನಿಮಗೇನು ಅನಿಸುತ್ತೆ ಸರ್? ಭಾರತದಲ್ಲಿ ಅದೊಂದು ಕರಾಳವಾದ ಅಧ್ಯಾಯ ಅಂತೇಳಿ ನಮಗೆಲ್ಲ ಅನ್ನಿಸ್ತದೆ. ಸೊ ನಿಮಗೂ ಮತ್ತು ಎಮರ್ಜೆನ್ಸಿಯ ಹೋರಾಟಕ್ಕೂ ಹೇಗೆ ಒಂದು ಲಿಂಕ್ ಬೆಳೀತು? ಪ್ರತಿಭಟನೆ ಸ್ವಲ್ಪ ಹಿಂಸಾಚಾರಕ್ಕೂ ಸಹಿತ ಪ್ರಾರಂಭ ಆಯಿತು. ಸ್ವಲ್ಪ ವೀಕ್ನೆಸ್ ವಾಜಪೇಯಿ ಅವರಿಗೆ ಒಳ್ಳೆ ರುಚಿಯಾದ ತಿಂಡಿ MTR ತಿಂಡಿ ಅಂತೇಳಿ ದೋಸೆ ರವೆ ಇಡ್ಲಿ ಅದನ್ನೆಲ್ಲ ತಗೊಂಡು ಹೋದ. ಅಲ್ಲಿ ನೋಡಿದ್ರೆ ವಾಜಪೇಯಿ ಅವರು ಹೇಳಿದ್ರು, ವಿನಾಶಕಾಲೇ ವಿಪರೀತ ಬುದ್ಧಿ. ನನ್ನ ಹೊಟ್ಟೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನನ್ನ ಕಾಲಿಗೆ ಬೇಡಿ ಎಲ್ಲ ಹಾಕಿದ್ರು. ಬೇಡಿ ಹಾಕ್ಬಿಟ್ಟು ಮಂಚಕ್ಕೆ ಕಾಲಿಗೆ ಹಾಕಿದ್ರು. ಬ್ಯಾರಕ್ ಒಳಗಡೆ ತಂತಿಗಳನ್ನು ಹಾಕ್ಬಿಟ್ಟು ಅದರಲ್ಲಿ ಸಾಯಂಕಾಲದೊತ್ತು ಕರೆಂಟ್ ಪಾಸ್ ಮಾಡೋರಂತೆ. ಅಲ್ಲಿ ಯಾವ ಬ್ಯಾರಕ್ಕೆಲ್ಲ ಹಾಕಿದ್ರು ಅಂತ ಹೇಳಿದ್ರೆ, ನನ್ನ ಬಲಗಡೆ ಈ ನೇಣ್ಗಂಬ, ಎಡಗಡೆ ಬಾಂಗ್ಲಾದೇಶ್ ಪಾಕಿಸ್ತಾನದ ವಾರ್ ಪ್ರಿಸ್ನರ್. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಜೂನ್ 25 ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವವಾದಂತಹ ದಿನ. ಸೊ ಈ ದಿನವನ್ನು ನೆನಪಿಸಿಕೊಳ್ಳಬೇಕಾದ್ದು ಮತ್ತು ಆ ದಿನಗಳಿಗೆ ಕಾರಣವಾದ ಅಂಶಗಳನ್ನು ಇವತ್ತಿನ ಪೀಳಿಗೆಗೆ ವಿವರಿಸಬೇಕಾದಂಥ ಅಗತ್ಯ ಎಂದಿಗಿಂತಲೂ ಇವತ್ತು ಜಾಸ್ತಿ ಇದೆ. ಬಹುಶಃ ನಿಮ್ಗೆ ಅರ್ಥ ಆಗಿರಬೇಕು, ನಾನು ಮಾತಾಡ್ತಿರುವಂಥದ್ದು ಎಮರ್ಜೆನ್ಸಿಯ ಬಗ್ಗೆ ಅಂತ, ತುರ್ತು ಪರಿಸ್ಥಿತಿಯ ಬಗ್ಗೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನಗಳು ಅಂತ ಹೇಳಿಸಿಕೊಳ್ಳುವಂತಹ ಆ ತುರ್ತು ಪರಿಸ್ಥಿತಿಯ ದಿನಗಳು ಹೇಗಿದ್ದವು ಅನ್ನೋದನ್ನು ಆ ದಿನಗಳನ್ನು ಸ್ವತಃ ನೋಡಿ ಅನುಭವಿಸಿದವರಿಂದಲೇ ಕೇಳಬೇಕು. ಸೊ ಆ ರೀತಿಯ ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ತಮ್ಮ ಬದುಕನ್ನು ಹೋರಾಟದ ಬದುಕನ್ನಾಗಿ ಬದಲಾಯಿಸಿಕೊಂಡವರು ಅನೇಕರಿದ್ದಾರೆ. ಅವರ ಪೈಕಿ ನಮ್ಮ ಜೊತೆ ಇರುವ ಬಹಳ ಮುಖ್ಯವಾದಂತಹ ಒಬ್ಬ ವ್ಯಕ್ತಿತ್ವ ಅಂತಂದರೆ ಹಿರಿಯ ರಾಜಕಾರಣಿ, ಮಾಜಿ ಸಚಿವರುಗಳು ಆದಂತಹ PGR ಸಿಂಧ್ಯಾ ಅವರು. PGR ಸಿಂಧ್ಯಾ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಎಮರ್ಜೆನ್ಸಿ ಅಂದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಬಹಳ ಹೆಸರುಗಳು ಬರ್ತವೆ. ಅದರಲ್ಲಿ ಮುಂಚೂಣಿಯಲ್ಲಿ ಬರುವಂಥ ಹೆಸರುಗಳಲ್ಲಿ PGR ಸಿಂಧ್ಯಾ ಅವರ ಹೆಸರು ಕೂಡ ಒಂದು. ಸೊ ನೀವು ಇಲ್ಲಿಯವರೆಗೆ ಸಾರ್ವಜನಿಕರ ಬದುಕಿನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಬಂದಿದ್ದೀರಿ. ಸೊ ಈ ಸಾರ್ವಜನಿಕ ಬದುಕಿನಲ್ಲಿ ನೀವು ಇಲ್ಲಿಯವರೆಗೆ ತೊಡಗಿಸ್ಕೊಂಡು ಬರೋದಕ್ಕೆ ಬಹುಶಃ ಎಮರ್ಜೆನ್ಸಿಯ ದಿನಗಳು ಪ್ರೇರಣೆ ಆದವು ಅಂತ ಅಂದ್ಕೋತೀನಿ. ಅವತ್ತಿನ ದಿನಗಳನ್ನು ನಾವು ನೆನಪಿಸ್ಕೊಳ್ಳೋದಾದರೆ, ಸೊ ಆ ಎಮರ್ಜೆನ್ಸಿ ಅನ್ನುವಂಥದ್ದು ಆ ದಿನಗಳನ್ನು ಇವತ್ತು ನಿಂತುಕೊಂಡು ಜ್ಞಾಪಿಸ್ಕೊಂಡಾಗ ತಕ್ಷಣಕ್ಕೆ ನಿಮಗೇನು ಅನಿಸುತ್ತೆ ಸರ್? ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಭಾರತದಲ್ಲಿ ಅದೊಂದು ಕರಾಳವಾದ ಅಧ್ಯಾಯ ಅಂತೇಳಿ ನಮಗೆಲ್ಲ ಅನ್ನಿಸ್ತದೆ. ಭಯದ ವಾತಾವರಣ, ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ, ಮಾತನಾಡಲಿಕ್ಕೂ ಸಹಿತ ಸ್ವಾತಂತ್ರ್ಯ ಇರಲಿಲ್ಲ, ಚಟುವಟಿಕೆಗಳು ಮಾಡಲಿಕ್ಕೂ ಸಹಿತ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಹೀಗಾಗಿ ಭಾಳ ಕರಾಳವಾದ ದಿನಗಳು ಅದು ಅಂಥೇಳಿ ನಾನು ಭಾವಿಸ್ಕೊಂಡಿರ್ತಕ್ಕಂಥ. ಸೊ ನಿಮಗೂ ಮತ್ತು ಎಮರ್ಜೆನ್ಸಿಯ ಹೋರಾಟಕ್ಕೂ ಹೇಗೆ ಒಂದು ಲಿಂಕ್ ಬೆಳೀತು? ನೀವು ಯಾವಾಗ ಇದೆ ಅಂತ? ನಾನು 1971ರಲ್ಲಿ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸ್ದೆ. ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾಗ ಹುವೆ ಶೇಷಾದ್ರಿ ಅವರು, ಯಾದವರಾವ್ ಜೋಶಿಯವರು, ಎನ್ ಮಧ್ವರಾವ್ ಅವರು, ವೆಂಕೋಬ್ರಾವ್ ಅವರು, PV ಕೃಷ್ಣ ಭಟ್ ಅವರು ಇತ್ಯಾದಿ ಇವರೆಲ್ಲರೂ ಸಹಿತ ಸಂಘದ ಪ್ರಮುಖರಾಗಿದ್ದರು. ನಾನು ಮರಾಠ ಹಾಸ್ಟೆಲಲ್ಲಿ ಬಸವನಗುಡಿನಲ್ಲಿದ್ದೆ. ಅಂಥ ಸಂದರ್ಭದಲ್ಲಿ ಕೇಶವ ಗ್ರೂಪಾಗಿ ಆಗಾಗ್ಗೆ ಹೋಗ್ತಾ ಇದ್ದೆ ನಾನು. ಅವರ ಪ್ರಭಾವದಿಂದಾಗಿ ನಾನು ಸ್ವಲ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಗಳನ್ನು ಅವತ್ತು ನನಗೆ ಪ್ರೇರಣೆಯನ್ನು ಕೊಟ್ಟಿದ್ದು ನಿಜ. ವಿಶೇಷವಾಗಿ ಯುಗಾವತಾರ ಅಂತಕ್ಕಂಥ ಒಂದು ಪುಸ್ತಕವನ್ನು ಶೇಷಾದ್ರಿ ಅವರು ಬರೆದಿದ್ದಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಅದನ್ನೆಲ್ಲ ಓದಿದಾಗ ನನಗೆ ಭಾಳ ಒಂಥರ ಉತ್ಸಾಹ ಇಮ್ಮಡಿ ಆಗ್ತಾಯಿತ್ತು. ಇಂಜಿನಿಯರಿಂಗ್ ಪಾಸಾದ ನಂತರ ನನಗೆ ಸರ್ಕಾರದಲ್ಲಿ ಉದ್ಯೋಗ ಸಿಕ್ತು. ಜೂನಿಯರ್ ಇಂಜಿನಿಯರ್ ಆಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸೇಡಮ್ಮಲ್ಲಿ. ಆದರೆ ನಾನು ಒಂದಿನ ಹೋಗಿ ಬಂದುಬಿಟ್ಟೆ. ನಮ್ಮ ತಂದೆ ತಾಯಿಗಳ ಆಸೆಯ ವಿರುದ್ಧವಾಗಿ ನಾನು ವಿದ್ಯಾರ್ಥಿ ಪರಿಷತ್ತನ್ನು ಸೇರ್ಕೊಂಡೆ ಇಲ್ಲಿ ಬಂದು. ಹಾಗೆ ME ಓದ್ತಾ ಇದ್ದೆ. ನಾನು MEಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದಿನ ಕ್ಲಾಸಸ್ಗೆ ಹೋದೆ. ವಿದ್ಯಾರ್ಥಿ ಪರಿಷತ್ತಿನ ಆಲ್ ಇಂಡಿಯಾ ಸೆಕ್ರೆಟರಿಯಾಗಿ ನನಗೆ ಇವರೆಲ್ಲರೂ ಸೇರ್ಕೊಂಡು ಮಾಡಿದ್ರು. ಭಾವರಾವ್ ದೇಶಪಾಂಡೆ ಇತ್ಯಾದಿ ಎಲ್ಲ ಮುಖಂಡರುಗಳು. ವೆಂಕೋಬ್ರಾಯರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅಂದರೆ 71, 72 ಸಂದರ್ಭ. ಸುಮಾರು 3-4 ವರ್ಷಗಳ ಕಾಲ ಇಡೀ ದೇಶವನ್ನು, ರಾಜ್ಯವನ್ನು ವ್ಯಾಪಕವಾಗಿ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಹಂತ ಬಂತು. ಈ JP ಚಳುವಳಿ, ತುರ್ತು ಪರಿಸ್ಥಿತಿ ಇದೆಲ್ಲ ಬರಬೇಕಾದ್ರೆ ಇದು ಪ್ರಾರಂಭ ಆಗಿದ್ದು ಮೊದಲನೇದಾಗಿ ಗುಜರಾತಲ್ಲಿ. ಗುಜರಾತಿನ ವಿದ್ಯಾರ್ಥಿಗಳು
ಅವತ್ತು ಒಂದು ಹಾಸ್ಟೆಲ್ ಫೀ ವಿರುದ್ಧವಾಗಿ ಅಲ್ಲಿಯ ದುರಾಡಳಿತದ ವಿರುದ್ಧವಾಗಿ ಚಿಮನ್ಭಾಯ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ. ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಸ್ವಲ್ಪ ಹಿಂಸಾಚಾರಕ್ಕೂ ಸಹಿತ ಪ್ರಾರಂಭ ಆಯಿತು. ಅದಾದ ನಂತರ ಈ ಚಳುವಳಿಯಿಂದ ಪ್ರೇರಣೆಯನ್ನು ಪಡೆದು ಬಿಹಾರದಲ್ಲೂ ಸಹಿತ ಕರ್ಪೂರಿ ಠಾಕೂರ್ ಅಂತ ಮಹಾನ್ ನಾಯಕರುಗಳಿರ್ತಾಯಿದ್ರು. ಅವರ ಒಂದು ಸಹಕಾರದಿಂದನೋ ಅಥವಾ ಅವರ ಒಂದು ಮಾತಿನಿಂದನೋ ಅಲ್ಲಿಯ ವಿದ್ಯಾರ್ಥಿಗಳು ಸಹಿತ ನಿತೀಶ್ ಕುಮಾರ್ ಇವತ್ತಿನ ಮುಖ್ಯಮಂತ್ರಿಗಳು ಇವರೆಲ್ಲ ಇದ್ದರು ಆ ಮೂಮೆಂಟಲ್ಲಿ. ಇದು ಶುರು ಆಯಿತು ವಿದ್ಯಾರ್ಥಿಗಳದ್ದು. ಇದು ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲೂ ಇಡೀ ದೇಶದಲ್ಲೇ ವಿದ್ಯಾರ್ಥಿಗಳು ಬೆಲೆ ಏರಿಕೆ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ, ದುರಾಡಳಿತದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಧ್ವನಿಯನ್ನು ಎತ್ತಿದ್ರು. ಓಕೆ. ಇದಾದ ನಂತರ ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ಕೊಟ್ಟರು. ಅವರೇನು ಮಂಚೂಣಿಯಲ್ಲೇನು ಇರಲಿಲ್ಲ. ವಿದ್ಯಾರ್ಥಿ ನಾಯಕರುಗಳಿಗೆ ಇದರ ಮುಖ್ಯವಾಗಿದ್ದರು. ಆ ಸಂದರ್ಭದಲ್ಲೇ ನಾನು ಅರುಣ್ ಜೇಟ್ಲಿ ಅವರು, ವೆಂಕಯ್ಯ ನಾಯ್ಡು ಅವ್ರಿಗೆಲ್ಲ ಸಂಪರ್ಕಕ್ಕೆ ಬಂದಿದ್ದು. ಅವರು ದೆಹಲಿ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿದ್ದರು ಒಬ್ಬರು, ಇನ್ನೊಬ್ಬರು ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿದ್ದರು ಶ್ರೀಮಾನ್ ವೆಂಕಯ್ಯ ನಾಯ್ಡು ಸಾಹೇಬರು. ನಾವೆಲ್ಲ ಸೇರ್ತಾ ಇದ್ವಿ. ಆಗ ನನಗನ್ನಿಸ್ತದೆ ನಾನಾಜಿ ದೇಶ್ಮುಖ್ ಅವರು ಒಂದು ಭಾಳ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂತೇಳಿ. ನಾನಾಜಿ ದೇಶ್ಮುಖ್ ಅವರು, ಗೋವಿಂದಾಚಾರ್ಯರವರು, ಇವರೆಲ್ಲ ಜಯಪ್ರಕಾಶ್ ನಾರಾಯಣ ಅವ್ರ ಹತ್ರ ಹೋಗಿ ನೋಡಿ ಇದೆಲ್ಲ ಇವ್ರನ್ನೆಲ್ಲ ಸೇರಿಸಿ ದೇಶದಲ್ಲಿ ಒಂದು ಬದಲಾವಣೆ ತರಬೇಕು, ಇದು ಸರಿ ಹೋಗ್ತಾ ಇಲ್ಲ, ಸರ್ವಾಧಿಕಾರ ಜಾಸ್ತಿ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ಜನಗಳಿಗೆ ಭಾಳ ಬೇಸರ ಆಗಿದೆ, ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ವಿದ್ಯಾರ್ಥಿಗಳು ದಂಗೆ ಎದ್ದಿದ್ದಾರೆ, ನೀವು ಬರಬೇಕು ಅಂತ ಹೇಳಿದ್ರು. ಜಯಪ್ರಕಾಶ್ ನಾರಾಯಣ ಅವ್ರಿಗೆ ಅವ್ರು ಕಾಂಗ್ರೆಸ್ನ ವಿರುದ್ಧ ಏನೂ ಇರಲಿಲ್ಲ. ಓಕೆ. ಅಥವಾ ಯಾವುದೇ ಪಕ್ಷದ ಪರವಾಗೂ ಸಹಿತ ಅವ್ರಿಗೆ ಇರಲಿಲ್ಲ. ಅವರು ಅಷ್ಟೊತ್ತಿಗಾಗಲೇ ಅವರು ಸಮಾಜವಾದಿಗಳಾಗಿ ಈ ಜನಗಳಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು, ಅಂದರೆ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ನಂಬಿಕೆ ಇತ್ತು. ಸೊ ಪವರ್ ಟು ಪೀಪಲ್ ಅಂತ ಹೇಳಿಬಿಟ್ಟು ಎಲ್ಲಗಳಲ್ಲೂ ಸಹಿತ ಮೊಹಲ್ಲಾದಿಂದ ಸಿಡಿದು ರಾಜ್ಯದವರೆಗೂ ಸಹಿತ ಸಮಿತಿಗಳನ್ನು ಮಾಡಬೇಕು, ಜನಗಳ ಸಮಿತಿ ಮಾಡಬೇಕು. ಅವರು ಅವರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅಂಥೇಳಿ ಅವರೆಲ್ಲ ಕಡೆಗಳಲ್ಲೂ ಹೇಳ್ಕೊಂಡು ಬರ್ತಾಯಿದ್ರು. ಈ ಸಂದರ್ಭ ಕೂಡು ಬಂತು ಅಂತ ಕಾಣ್ತದೆ. ಎಲ್ಲರೂ ಸಹಿತ ದೆಹಲಿಯ ಗಾಂಧಿ ಭವನದಲ್ಲಿ 1ನೇ ತಾರೀಕು ಅವರು ವಿದ್ಯಾರ್ಥಿ ನಾಯಕರುಗಳ ಒಂದು ಸಭೆಯನ್ನು ಕರೆದಿದ್ದರು. ಕರ್ನಾಟಕದಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಂದಿದ್ದರು. ಅವರು ವಿದ್ಯಾರ್ಥಿ ಮುಖಂಡರಲ್ಲದೆ ಹೋದರು, ರೈತ ಸಂಘದ ಚಳವಳಿಯ ನಾಯಕರಾಗಿದ್ದರು. ಆಮೇಲೆ ಮಲ್ಲೇಶ್ ಅಂತ ಇತ್ತೀಚೆಗೆ ತೀರ್ಕೊಂಡ್ರು, ಮೈಸೂರಿನವರು, ಅವರು ಬಂದಿದ್ರು. ರಾಜಶೇಖರ್ ಶೆಟ್ಟಿ ಇವರೆಲ್ಲ ಬಂದಿದ್ದರು. ಬಂದಾಗ ನಾವೆಲ್ಲ ಕುಳಿತು JP ಅವ್ರ ಜೊತೆಯಲ್ಲಿ ಮಾತನಾಡಿದ ಮೇಲೆ ಈ ಥರ ದೇಶದಲ್ಲಿ ಇದೊಂದು ಸಂಘರ್ಷ ಆಗಲಿ ಅಂಥೇಳಿ ಪ್ರಾರಂಭ ಆಗಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಮರ್ಜೆನ್ಸಿ ಬರ್ತದೆ, ಈ ರೀತಿಯಲ್ಲಿ ಆಗ್ತದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿ. ಇದೊಂದು ಚಳವಳಿ ರೂಪದಲ್ಲಿ ನಡೀಲಿ, ಜನಗಳಿಗೆ ಇದು ಗೊತ್ತಾಗಲಿ ಎಲ್ಲ ವಿಚಾರಗಳು ಅಂಥೇಳಿ ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲ ಕೊಟ್ಟರು. ಇಡೀ ದೇಶವನ್ನು JP ಅವರು ಪ್ರಾರಂಭ ಮಾಡಿದ್ರು ಪ್ರವಾಸ ಮಾಡಲಿಕ್ಕೆ. ಆ ಪ್ರವಾಸದ ವ್ಯವಸ್ಥೆಯನ್ನು ಇವರೆಲ್ಲರೂ ಸಹಿತ ಮಾಡ್ತಾಯಿದ್ರು. ಆಗ ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ, ಭಾರತೀಯ ಜನಸಂಘ ಇತ್ತು, ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು. ಇವರೆಲ್ಲರೂ ಸಹಿತ ಸೇರ್ಕೊಂಡು JP ಅವ್ರಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಹಾಯ ಮಾಡ್ತಾಯಿದ್ರು. ಭಾಳ ಜನಗಳು ಸೇರ್ತಾಯಿದ್ರು. ಜಯಪ್ರಕಾಶ್ ನಾರಾಯಣ ಇಡೀ ದೇಶನ ಸುತ್ತಾಡಿದ್ರು. ಕರ್ನಾಟಕಕ್ಕೆ ಕೊನೆಯ ಪ್ರವಾಸ ಅವ್ರದ್ದು. ಕರ್ನಾಟಕದಲ್ಲಿ ಕೇರಳದಿಂದ ಮಂಗಳೂರಿಗೆ ಬಂದು, ಅಲ್ಲಿಂದ ಬೆಳಗಾಮಿಗೆ ಬಂದು, ಬೆಳಗಾಂನಿಂದ ದಾವಣಗೆರೆ, ಮೈಸೂರು, ಬೆಂಗಳೂರು ಎಲ್ಲ ಕಡೆಗಳಲ್ಲೂ ಲಕ್ಷಗಟ್ಟಲೆ ಜನಗಳು, ಯಾರಿಗೂ ಕರ್ಕೊಂಡು ಬರ್ತಾ ಇರಲಿಲ್ಲ. JP ಹೆಸರಿಗೆ ಒಬ್ಬ ಮಾಂತ್ರಿಕ ಅನ್ನೋ ರೀತಿಯಲ್ಲಿ ಲಕ್ಷಾಂತರ ಜನ ಸೇರೋರು. ಸೇರಿ ಅದಾದ ನಂತರ ಅವರು ಜೂನ್ 24ನೇ ತಾರೀಕು 1975 1975 ಆ ವರ್ಷದಲ್ಲಿ ಅವರು ಕಲ್ಕತ್ತಾಗೆ ಹೋದ್ರು. ಇಲ್ಲಿಂದ ಅಲ್ಲೊಂದು ಸಭೆ ಇದೆ ಅಂಥೇಳಿ. ಸಭೆ ಆದಮೇಲೆ 25ನೇ ತಾರೀಕು ರಾತ್ರಿ ಅವ್ರಿಗೆ ಬಂಧಿಸಿದ್ರು. 25ನೇ ತಾರೀಕು ಎಮರ್ಜೆನ್ಸಿನ ಪ್ರೊಕ್ಲೈಮ್ ಮಾಡಿದ್ರು. ನಮ್ಮ ಸಂವಿಧಾನದಲ್ಲಿ ಇತ್ತೋ ಇಲ್ಲದೇ ಇದ್ದೋ ಅದೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಒಟ್ಟಲ್ಲಿ ಎಮರ್ಜೆನ್ಸಿ ಪ್ರೊಕ್ಲೈಮ್ ಮಾಡಿ ಜಯಪ್ರಕಾಶ್ ನಾರಾಯಣ, ಮೊರಾರ್ಜಿ ಭಾಯಿ, ಚಂದ್ರಶೇಖರು, ಕೃಷ್ಣಕಾಂತು, ರಾಮಧನ್ನು, ಬೇರೆ ಬೇರೆ ಎಲ್ಲ ನಾಯಕರುಗಳನ್ನು ಸಹಿತ, ನಾನಾಜಿ ದೇಶ್ಮುಖು, ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೂ ಸಹಿತ ನಮಗೇನು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಡೇ ಪೇಪರ್ಗಳಲ್ಲಿ ಸರಿಯಾಗಿ ಬರಲಿಲ್ಲ. ಅದು ಅಷ್ಟೊತ್ತಿಗಾಗಲೇ ಸೆನ್ಸಾರ್ ಹಾಕ್ಬಿಟ್ಟಿದ್ರು ಓವರ್ ನೈಟು. ಇದೆಲ್ಲ ಪ್ಲಾನ್ ಮಾಡಿದ್ರು ಅಂತ ಕಾಣ್ತದೆ. ಪ್ಲಾನ್ ಮಾಡಿದರು. ಎಮರ್ಜೆನ್ಸಿ ಬಂತು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲೇ ಇದ್ದೆ. ಗೋಪಿನಾಥ್ ಅಂತ ಇದ್ದರು, BJPಯ ಮುಖಂಡರು. ಭಾಳ ದೊಡ್ಡ ಮನುಷ್ಯ ಗೋಪಿನಾಥ್. ಅವ್ರ ಅಣ್ಣ K. ನರಹರಿ ಸಾಹೇಬರು
MLC ಆಗಿದ್ದರು ಓಕೆ. ಗೋಪಿನಾಥ್ ಅವರು, ಸಂಘದ ಕೆಲಸರು, ಸಂಘದ ಪ್ರಚಾರಕ್ಕೆ ಇದ್ದಂಥ ಸೂರ್ಯನಾರಾಯಣರಾವ್ ಅವ್ರ ತಮ್ಮ ಅವರು. ಗೋಪು ಅವರು ವಾಜಪೇಯಿ ಅವರಿಗೆ ಭಾಳ ಆಪ್ತರು. ವಾಜಪೇಯಿ ಬೆಂಗಳೂರಿಗೆ ಬಂದಿದ್ರು ಅವತ್ತು. ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಸಾಹೇಬರು, ಮಧು ದಂಡವತಿಯವರು, ಮತ್ತು SN ಮಿಶ್ರಾ, SN ಮಿಶ್ರಾ ಇವರೆಲ್ಲ ಇದ್ರು. LHL ಇದ್ರು. ಗೋಪಿನಾಥ್ಗೆ ಫೋನ್ ಮಾಡಿ ಅಟಲ್ಜಿ ಅವ್ರು ಹೇಳಿದ್ರಂತೆ, ನಾಳೆ ಬೆಳಗ್ಗೆ MTR ಹೋಟ್ಲಿಗೆ ತಿಂಡಿ ತಗೊಂಡು ಬಾರೆ ಅಂತ. ಸ್ವಲ್ಪ ವೀಕ್ನೆಸ್ಸು ವಾಜಪೇಯಿ ಅವ್ರಿಗೆ, ಒಳ್ಳೆ ರುಚಿಯಾದ ತಿಂಡಿ MTR ತಿಂಡಿ ಅಂತೇಳಿ. ಸರಿ, ನಾವು ಬೆಳಗ್ಗೆನೇ ಎದ್ದು ಟಿಫನ್ ನನಗೆ ಗೋಪು ಹೇಳಿದ್ರು, ಸಿಂಧೆ ಈ ಥರ ಹೋಗ್ತಾ ಇದ್ದೀನಿ, ನೀನು ಬಾ ಅಂತೇಳಿ ಕರ್ಕೊಂಡು ದೋಸೆ, ರವೆ ಇಡ್ಲಿ ಅದನ್ನೆಲ್ಲ ತಗೊಂಡು ಹೋದ. ಅಲ್ಲಿ ನೋಡಿದ್ರೆ ಎಲ್ಲ ಸುತ್ತ ಜನ ಪೊಲೀಸ್ನವ್ರು ನಿಂತ್ಕೊಬಿಟ್ಟಿದ್ದಾರೆ. ನಮ್ಗೆ ಒಳಗಡೆ ಬಿಡಲೇ ಇಲ್ಲ. LHL ಅವ್ರು LHL ಇರ್ತಾ ಇದ್ರು. ಆಗೇನು 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳೆಲ್ಲ ಒಂದೇ ಇದ್ದಿದ್ದು ಅಶೋಕ. ಇವ್ರು ಇರ್ಲಿಕ್ಕೆ ಬಯಸ್ತಾ ಇರಲಿಲ್ಲ. ಯಾವುದೊಂದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗಿಗೆ ಬಂದಿದ್ರು ಅವರೆಲ್ಲ. ಆಗ ವಾಜಪೇಯಿ ನಮಗೆ ಒಳಗಡೆ ಬಿಡಲಿಲ್ಲ. ಶ್ರೀನಿವಾಸ್ಲು ಅಂತ DCP ಇದ್ದರು, ರಾಮಲಿಂಗಮ್ ಅಂತ ಇದ್ದರು, ಅವರು ಒಳಗಡೆ ನಮಗೆ ಬಿಡಲಿಲ್ಲ. ಆಮೇಲೆ ಇಲ್ಲ, ಈ ಥರ ನಾವು ತಿಂಡಿ ತೊಗೊಂಡು ಹೋಗ್ತಾ ಇದ್ದೀವಿ, ಕೊಟ್ಬಿಟ್ಟು ಬಂದುಬಿಡ್ತೀವಿ ಅಂಥೇಳಿ ನಮ್ಮ ಮುಂದ್ಗಡೆನೇ, ಅವರ ಮುಂದ್ಗಡೆನೇ ನಮ್ಗೆ ಸ್ವಲ್ಪ ತಿನ್ಸಿದ್ರು. ಅದನ್ನು ತಿಂದು ಅವ್ರಿಗೆ ಕನ್ಫರ್ಮ್ ಆಯಿತು, ನಾವು ತಿಂಡಿ ತಂದಿದ್ದೀವಿ, ಏನು ತೊಂದರೆ ಇಲ್ಲ ಅಂಥೇಳಿ ತೊಗೊಂಡೋಗಿ ಕೊಟ್ವಿ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. LHL ಇದು ಹೇಳಿದ ತಕ್ಷಣ ಪೇಪರ್ ಓದ್ತಾ ಇದ್ರು. ಪೇಪರಲ್ಲಿ ಎಲ್ಲ ದೀರ್ಘವಾಗಿ ಏನು ಬಂದಿತ್ತು, ಆದರೆ ಕಾದ್ರಿ ಶಾಮಣ್ಣವರು ಇನ್ಫ್ಯಾಕ್ಟು ಅವತ್ತು ಎಡಿಟೋರಿಯಲ್ ಬರೆದಿರಲಿಲ್ಲ, ಬಿಟ್ಬಿಟ್ಟಿದ್ರು ಬೇಕು ಅಂತೇಳಿ. ಕನ್ನಡಪ್ರಭ ಅಂತ ಆ ಪತ್ರಿಕೆ ಸಂಪಾದಕರಾಗಿದ್ರು ಅವರು. ಅವ್ರು ಸೋಷಲಿಸ್ಟ್ ತಾನೇ ಬರೆದಿದ್ರು. ನಂತರ ವಾಜಪೇಯಿ ಅವರು ಹೇಳಿದ್ರು, ವಿನಾಶಕಾಲೆ ವಿಪರೀತ ಬುದ್ಧಿ ಅಷ್ಟೇ ಅವ್ರು ರಿಯಾಕ್ಟ್ ಮಾಡಿದ್ರು. ಅದ್ವಾನಿಯವರು, SN ಮಿಶ್ರಾರವರು ಸ್ವಲ್ಪ ಬೇಸರ ಮಾಡ್ಕೊಂಡು ಮಾತಾಡಿದ್ರು. ತಿಂಡಿ ಕೊಟ್ಬಿಟ್ಟು ನಾವು ಬಂದುಬಿಟ್ವಿ. ಹೊರಗಡೆ ನಿಂತಿದ್ವಿ ನಾವು. ಒಂದು 2-3 ಅವರ್ಸ್ ಆದಮೇಲೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರನ್ನ ಒಂದು ಜೀಪಲ್ಲಿ ಕೂರಿಸ್ಬಿಟ್ಟು, ಈಗ ಅದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಇದೆ, ಅದರ ಆ ಬಿಲ್ಡಿಂಗ್ ಇಲ್ಲ, ಆ ಗಾಲ್ಫ್ ಗ್ರೌಂಡ್ ಪಕ್ಕದಲ್ಲಿ ಇತ್ತಲ್ಲಿ, ಅಲ್ಲಿ ಕರ್ಕೊಂಡೋಗಿ ಕೂರಿಸಿದ್ರು. ನಾವು ಹೋಗಿ ಹೇಳಿದ್ವಿ ಈ ಥರ ಅಂಥೇಳಿ. ಪೊಲೀಸ್ನವ್ರು ಕೇಳಿದಾಗ, ಇಲ್ಲ ನಾವು ಜೈಲಿಗೆ ಕಳಿಸ್ತೀವಿ ಸಾಯಂಕಾಲ, ಅವ್ರ ಬಟ್ಟೆ ಏನಾದರೂ ಇದ್ದರೆ ತೊಗೊಂಡು ಬನ್ನಿ ಜೈಲಿಗೆ ಹೋಗ್ಬಿಟ್ಟು ಅಂತ. ಸ್ವಲ್ಪನೇ ಇದ್ದಿದ್ದವರು LHಗೆ ಹೋಗ್ಬಿಟ್ಟು ಅವ್ರ ಬಟ್ಟೆ ಅದು ಇದು ತಂದು ಕೊಟ್ವಿ. ಸಾಯಂಕಾಲ ಅವ್ರಿಗೆ ಸೆಂಟ್ರಲ್ ಜೈಲಿಗೆ ಕರ್ಕೊಂಡೋಗಿ ಹೋದರು. ಇದು ಜೂನ್ 26ನೇ ತಾರೀಕು ಬೆಳಿಗ್ಗೆ ಆದಂಥ ಚಟುವಟಿಕೆಗಳು ಬೆಂಗಳೂರಿನಲ್ಲಿ. ಅದಾದ ತಕ್ಷಣವೇ ನಾವು ಸುರೇಶ್ ಕುಮಾರ್ ಆಗ ವಿದ್ಯಾರ್ಥಿ ನಾಯಕರಾಗಿದ್ದರು. ನಮ್ಮ ಸುರೇಶ್ ಕುಮಾರ್, ರಾಜಾಜಿನಗರ, ಇನ್ನೂ ಅನೇಕ ಜನ, ಭಾಳಷ್ಟು ಹೆಸರು, BL ಶಂಕರ್ರು, ನಾವೆಲ್ಲ ಸೇರ್ಕೊಂಡು ದೊಡ್ಡ ಮೆರವಣಿಗೆ ಮಾಡಿದ್ವಿ. ಈ ಥರ ಎಮರ್ಜೆನ್ಸಿ ವಿರುದ್ಧವಾಗಿ ತಗೊಂಡು ಬಂದುಬಿಟ್ಟಿದ್ದಾರೆ, ಮಾಡಬೇಕು ಅಂತೇಳಿ. ಯಾಕಂದರೆ ಭಯದ ವಾತಾವರಣ ಎಲ್ರಿಗೂ, ಏನು ಮಾಡಿಬಿಡ್ತಾರೋ ಅಂಥೇಳಿ ಅಂತ. ನಾವೊಂದು 2-3 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಮೆರವಣಿಗೆ ಮಾಡಿದ್ವಿ. ಮೆರವಣಿಗೆ ಮಾಡ್ಕೊಂಡು ರಾಜಭವನಕ್ಕೂ ಬಿಡಲಿಲ್ಲ ನಮಗೆ. ವಿಧಾನಸೌಧ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೇ ಲಾಠಿ ಚಾರ್ಜ್ ಮಾಡಿ ಕಳಿಸ್ಬಿಟ್ರು ನಾವು ಪೊಲೀಸರು. ಹೋಗಿ ಮನೆಗಳಿಗೆ ಹೋಗಿ ಜೈಲಿಗೆ ಹಾಕ್ತೀವಿ ಅಂಥೇಳಿ ಅಂತ. ಅದಾದ್ಮೇಲೂ ನಾವೆಲ್ಲ ಓಡಾಡ್ಕೊಂಡೇ ಇದ್ವಿ. ನಮಗೆ ಸುದ್ದಿಗಳು ಬರೋದು ಡೈಲಿ. RSS ಕಾರ್ಯಕರ್ತನ ಅರೆಸ್ಟ್ ಮಾಡಿದ್ದಾರೆ, ಸೋಷಲಿಸ್ಟ್ ಪಾರ್ಟಿ ಕಾರ್ಯಕರ್ತನ ಅರೆಸ್ಟ್ ಮಾಡಿದ್ದಾರೆ, JH ಪಟೇಲ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಹೀಗೆ ಅನೇಕ ರಾಮ ಆಪ್ಟೆ ಅಂತಿದ್ರು ಬೆಳಗಾವಿಯಲ್ಲಿ, ಅವರು ಸೋಷಲಿಸ್ಟು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂಥೇಳಿ ನಮಗೆ ಸುದ್ದಿಗಳು ಬರೋದಷ್ಟೇ. ನನಗೆ ಎಚ್ಚರಿಕೆ ಕೊಟ್ಟಿದ್ದರು ನಮ್ಮ ಸ್ನೇಹಿತರೆಲ್ಲ, ನೀವು ಆಗ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಾಲಯ, ಸಂಘದ ಕಾರ್ಯಾಲಯ ಒಂದೇ ಇತ್ತು. ಶೇಷಾದ್ರಿಪುರಂ ಸಂಘದ ಕಾರ್ಯಾಲಯದಲ್ಲಿ ನಾನು ಮನಗ್ತಾ ಇದ್ದೇವೆ. ರಾತ್ರಿ ಹೋಗಿ ಅಲ್ಲಿ ಮನಗಬೇಡಿ, ನೀವು ಎನಿ ಟೈಮು ಏನಾದರೂ ನಿಮ್ಗೆ ಅರೆಸ್ಟ್ ಮಾಡ್ಬೋದು ಅಂಥೇಳಿ. ಜುಲೈ 3ನೇ ತಾರೀಕು ರಾತ್ರಿ ಅಂತ ಕಾಣ್ತದೆ, ಅಥವಾ ಜುಲೈ 4ನೇ ತಾರೀಕು ಬೆಳಿಗ್ಗೆ. 3ನೇ ತಾರೀಕು ರಾತ್ರಿ ನನಗೆ ಬಂದು ಹಸ್ಬಿ ಅಂತ ಒಬ್ಬರು ACP ಇದರಲ್ಲಿ ಬಂದು ನನಗೆ ಎಬ್ಸಿ, ವಿ ಹ್ಯಾವ್ ಕಾಟ್ ಎ ಬಿಗ್ ಫಿಶ್, ಸಿಂಧ್ಯಾ ಅವರ ಬನ್ನಿ ಅಂತೇಳಿ ಕರ್ಕೊಂಡೋಗಿ ನನ್ನ ಜೊತೆಲಿ ಒಬ್ಬರು PB ಸತ್ಯನಾರಾಯಣರಾವ್ ಅಂತ HAL ಇಂಜಿನಿಯರ್ ಆಗಿದ್ದು, ನಮ್ಮಿಬ್ಬರನ್ನೂ ಅರೆಸ್ಟ್ ಮಾಡಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿಟ್ಟು ಒಂದು 24 ಗಂಟೆ ಲಾಕಪ್ಗೆ ಹಾಕಿ. ನಮ್ಮ ಪೈಜಾಮ ಹಾಕ್ತಾ ಇದ್ದೆ ಆಗ ನಾನು. ಆ ಪೈಜಾಮ ಲಾಡಿನೂ ಬಿಡಲಿಲ್ಲ ಅವರು. ಏನು ನೇಣಿಗೆಣ ಹಾಕೊಬಿಡ್ತೀನಿ ಏನೋ ಅಂತೇಳಿ ಇದ್ರೊಳಗೆ ಹಾಕಿದಾಗ, ದೊಡ್ಡ ರೂಲ್ಸ್ ಅಂತೆ ಅದು. ಲಾಕಪ್ಗೆ ಹಾಕಿದ್ರು. ಈಗ ಬಿಡ್ತೀವಿ ಆಗ ಬಿಡ್ತೀವಿ ಅಂತೇಳಿ 24 ಗಂಟೆ ಇಟ್ಕೊಂಡು ಡೆಲ್ಲಿಯಿಂದ ಆರ್ಡರ್ ಬಂದ್ಮೇಲೆ ನೋಡ್ತೀವಿ ಅಂಥೇಳಿ ನಮ್ಮಿಬ್ಬರನ್ನೂ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡೋದು. ಮೀಸಾದಲ್ಲಿ ಕರ್ಕೊಂಡೋದು. ಅಲ್ಲಿ ವಾಜಪೇಯಿ, ಅದ್ವಾನಿ ಇವರೆಲ್ಲ ಇದ್ದಾರೆ. ಆಯಿ ಅಂಥೇಳಿ ಪಾಪ ಅವರು ಸ್ವಾಗತ ಮಾಡಿದ್ರು. ಹೋದ್ವಿ ನಾವು. ಅಲ್ಲೇ ಅವ್ರದ್ದು ಬೇರೆ ಬ್ಯಾರಕ್ಕು, ನಮ್ಮದೇ ಬೇರೆ ಬ್ಯಾರಕ್ಕು. ನಾವು ಅಲ್ಲೇ ಇದ್ವಿ.
ಸುಮಾರು 18 ತಿಂಗಳ ಕಾಲ ನಾನು ಜೈಲಲ್ಲೇ ಕಳೆದೆ. ಇದು ಎಮರ್ಜೆನ್ಸಿ ಪ್ರಾರಂಭದ. ಅಂದರೆ ಆರಂಭದಲ್ಲಿ ನಿಮ್ಮ ಮನೆಯಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇಲ್ವಾ? ಈ ರೀತಿ ಹೋಗಬೇಡ ಅಂತ ಹೇಳಿದ್ರ? ನಮ್ಮ ತಂದೆಯವರು ಹುಟ್ಟುತ್ತಾ ಕಾಂಗ್ರೆಸ್ಸು, ಕೊನೆಯವರೆಗೂ ಅವ್ರು ಕಾಂಗ್ರೆಸ್ಸಲ್ಲಿ ಇದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು, ಆ ಊರಿನ ಮಟ್ಟಿಗೆ ಭಾಗವಹಿಸಿದವರು. ಅವ್ರಿಗೇನೋ RSS, BJP ವಿರೋಧ ಪಕ್ಷಗಳು ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ನಮ್ಮ ತಂದೆಗೆ. ಅದರಿಂದ ನಮ್ಮ ತಂದೆ ನನಗೆ ಜೈಲಿಗೂ ನೋಡೋಕೆ ಬರಲಿಲ್ಲ. ಮತ್ತು ನಾನು ವಿದ್ಯಾರ್ಥಿ ಪರಿಷತ್ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿದ್ದಾಗ 5 ವರ್ಷವೂ ನನಗೂ ಅವ್ರಿಗೂ ಸಂಪರ್ಕ ಇರಲಿಲ್ಲ. ನಮ್ಮ ತಾಯಿ ಇಲ್ಲಿ ನಮ್ಮ ಅಕ್ಕನ ಮನೆ ಇದೆ ಜಯನಗರದಲ್ಲಿತ್ತು, ಆಗ ಬಂದು ನೋಡ್ಕೊಂಡು ಹೋಗೋರು. ಆದರೆ ಜೈಲಲ್ಲಿ ಮಾತ್ರ ಒಂದು ಸಾರಿ ನನ್ನ ಹೊಟ್ಟೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಅಲ್ಲಿ ನಮ್ಮ ತಾಯಿ ನೋಡೋಕ್ಕೆ ಬಂದರು. ನನ್ನ ಕಾಲಿಗೆ ಬೇಡಿ ಎಲ್ಲ ಹಾಕಿದ್ರು, ಬೇಡಿ ಹಾಕ್ಬಿಟ್ಟು ನಮ್ಮ ಮಂಚಕ್ಕೆ ಕಾಲಿಗೂ ಹಾಕಿದ್ರು. ರಾಜಕೀಯ ಕೈದಿಗಳಿಗೂ ನಮ್ಗೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರು ಪ್ರಾರಂಭದ ದಿನಗಳಲ್ಲಿ ಒಂದು 6 ತಿಂಗಳ ಕಾಲ ಕೈಗೂ ಹಾಕೋರು, ಕಾಲಿಗೂ ಹಾಕೋರು ಕರ್ಕೊಂಡು ಹೋಗಿದ್ರು. ನನಗೆ ಅಲ್ಲಿ ಹಾಕಿದ್ರು. ನಮ್ಮ ತಾಯಿ ನನ್ನ ಸ್ಥಿತಿ ನೋಡ್ಬಿಟ್ಟು 10 ಗಂಟೆ ಹಾಗೆ ಹೊರಟೋದ್ಲು. ಪಾಪ ಅವಳಿಗೆ ಭಯ ಆಗೋಯ್ತು, ಏನು ಮಾಡ್ಬಿಡ್ತಾರೋ ನನ್ನ ಮಗನಿಗೆ ಅಂತೇಳಿ. ಸಂಜೆವರೆಗೂ ಅಲ್ಲಿ ಹೊರಗಡೆ ಕೂತಿದ್ಲಂತೆ, ನಾನು ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಪಾಪ ಹೊರಟೋದ್ಲು. ಅವಳಿಗೆ ಟಾರ್ಚರ್ ಆಗ್ತಾ ಇದ್ದಿದ್ದು ಊರಿನಲ್ಲಿ, ನಿನ್ನ ಮಗ ಜೈಲ್ಗೆ ಹೋದ ಅಂತ ಹೇಳ್ಬಿಟ್ಟು ಜನ ಆಡ್ಕೊಳ್ಳೋರು. ಅದೆಲ್ಲ ಹ್ಯೂಮಿಲಿಯೇಷನನ್ನು ಆಕೆ ತಡ್ಕೊಂಡೇ ಇರಲು. ನಮ್ಮಪ್ಪನಿಗೆ ಸ್ವಲ್ಪ ಸಿಟ್ಟಿತ್ತು, ಇನ್ನೂ ಮತ್ತಷ್ಟು ಸಿಟ್ಟಾಯಿತು. ಅಂದರೆ ಮಲ್ಲಿಕಾರ್ಜುನಯ್ಯ ಅಂಥೇಳಿ ನಮ್ಮ ಜೊತೆನಲ್ಲಿ ಮೀಸಾದಲ್ಲಿ ಮೇಂಟೆನೆನ್ಸ್, ತುಮಕೂರಿನವರು MP ಆಗಿದ್ರು, ಲೋಕಸಭಾ ಡೆಪ್ಟಿ ಸ್ಪೀಕರ್ ಆಗಿದ್ರು. ಪಾಪ ಅವರು ಹೊರಗಡೆನೇ ಇದ್ದರು, ಅಂಡರ್ಗ್ರೌಂಡ್ ಕೆಲಸ ಮಾಡೋರು ಅವ್ರು ಸ್ವಲ್ಪ ದಿನ. ಆಮೇಲೆ ಅವ್ರಿಗೂ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಉಗ್ರಪ್ಪನವ್ರು ಅವ್ರು ಜೂನಿಯರ್ ಆಗಿದ್ದರು. ಆ ಸಂದರ್ಭದಲ್ಲಿ ಜೂನಿಯರ್ ಇರಲಿಲ್ಲ, ಅವ್ರ ಸಹಪಾಠಿ ಆಗಿದ್ದರು, ವಿದ್ಯಾರ್ಥಿ ಆಗಿದ್ದರು. ಉಗ್ರಪ್ಪನವ್ರಿಗೂ ಅರೆಸ್ಟ್ ಮಾಡಿದರು. ಹೀಗಾಗಿ ಆ ಸಂದರ್ಭದಲ್ಲಿ ನಮಗೇನಂತ ಸಪೋರ್ಟು ಸಿಗಲಿಲ್ಲ. ಆದರೆ ನಮ್ಮ ಸೋಷಲಿಸ್ಟ್ ಪಾರ್ಟಿಯವರು ಪಟ್ಟಾಭಿರಾಮ್ ರೆಡ್ಡಿ ಅಂತ ಹೇಳಿದರು, ನಂದನಾ ರೆಡ್ಡಿ ಅವ್ರ ತಂದೆ, ಆಮೇಲೆ CGK ರೆಡ್ಡಿ, ಸ್ವಲ್ಪ ದಿನ ಇನ್ನೂ ಹೊರಗಡೆನೇ ಇರ್ತಾಯಿದ್ರು, S ವೆಂಕಟರಾಮು, ಇಂಥವರೆಲ್ಲ ಸ್ವಲ್ಪ ನಮಗೆ ಹೊರಗಡೆಯಿಂದ ಸುದ್ದಿಗಳನ್ನು ಕಳಿಸೋದು, ಆಸ್ಪತ್ರೆಗೆ ಹೋದಾಗ ಬಂದು ಏನಾದರೂ ಸುದ್ದಿಗಳು ಚೀಟಿಗಳನ್ನು ಕೊಡಿಸೋದು, ಸ್ವಲ್ಪ ತಿಂಡಿ ಕೊಡಿಸೋದು, ಇಂಥವರೆಲ್ಲ ಮಾಡಿದ್ರು. ಅಂದರೆ ನೀವು 18 ತಿಂಗಳು ಜೈಲು ವಾಸ, ಬಹುಶಃ ಆ ದಿನಗಳ ಜೈಲು ವಾಸದ ದಿನಗಳನ್ನು ನೆನಪಿಸ್ಕೊಳ್ಳೋದ್ರಲ್ಲ. ದೊಡ್ಡ ದೊಡ್ಡ ಲೀಡರ್ಸ್ ಜೊತೆಲಿದ್ದರು, ನೀವು ಮನೆಯಿಂದ ದೂರ ಇದ್ರಿ. 18 ತಿಂಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಆ ದಿನಚರಿಗಳೇ ಬೇರೆ ಆಗ್ಬಿಡ್ತಿದೆ. ನನಗೆ ನಿಜವಾಗಿಯೂ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ಜೈಲು. ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಜಿನಿಯರಿಂಗ್ ಪದವೀಧರನಾಗಿದ್ರೂ ಸಹಿತ ನನಗೆ ನಿಜವಾಗಿಯೂ ನನ್ನ ಸಾರ್ವಜನಿಕ ಜೀವನದ ಶಿಕ್ಷಣದ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥದ್ದೇ ನನಗೆ ಜೈಲು ವಾಸ. ನಂದು 2ನೇ ವಿಶ್ವವಿದ್ಯಾನಿಲಯ ಅದು. ಏನಾಯಿತು, ಮೊದಲನೇ ಒಂದು 2-3 ತಿಂಗಳು ಸ್ವಲ್ಪ ಭಾಳ ಕಠೋರವಾಗಿ ನಡ್ಕೊಳ್ಳೋರು ಜೈಲ್ ಸ್ಟಾಫು, DGPಗಳು, ಸೂಪರ್ಡೆಂಟ್ ಆಫ್ ಪೊಲೀಸು, ಜೈಲಿನವರು ಭಾಳ ಕಠೋರವಾಗಿ ನಡ್ಕೊಳ್ಳೋರು. ಬೆಳಗಿನ ಜಾವ 8 ಗಂಟೆವರೆಗೂ ಬ್ಯಾರಕ್ಕನ್ನು ಬಾಗಿಲು ತೆಗಿತಾ ಇರಲಿಲ್ಲ. ರಾತ್ರಿ 7 ಗಂಟೆಗೆ ಬಾಗಿಲು ಹಾಕ್ಬಿಡೋರು. ಟೈಮ್ ಟು ಟೈಮ್ ತಿಂಡಿ ಕೊಡೋದು, ಅದಕ್ಕೆಲ್ಲ ತಿಂಡಿ ಊಟಕ್ಕೆಲ್ಲ ಒಂದಷ್ಟು ಕೊಡೋರು. ಪ್ರಾರಂಭದ 6 ತಿಂಗಳು ಭಾಳ ಕಷ್ಟ ಆಯಿತು. ನಮಗೆ ತರಕಾರಿ ಯಾವುದಪ್ಪ ಅಂತ ಹೇಳಿದ್ರೆ ಮಾತೆತ್ತಿದ್ರೆ ಹಸಿ ಪರಂಗಿಕಾಯಿ, ಇಲ್ಲದೆ ಆದರೆ ಆಲೂಗಡ್ಡೆ, ಇವೆರಡೇ ತರಕಾರಿ, ಇನ್ಯಾವ ತರಕಾರಿಯನ್ನು ಕೊಡ್ತಾ ಇರಲಿಲ್ಲ. ನಮಗೂ ಜೈಲ್ ರೂಲ್ಸ್ ಗೊತ್ತಿರಲಿಲ್ಲ. ಒಂದು 2-3 ತಿಂಗಳಾದಮೇಲೆ ನಮಗೊಂದು ಸಾರಿ ರಾಮಜೋಯಿಸ್ ಅವರು, ಒಳ್ಳೆ ಪ್ರಸಿದ್ಧ ವಕೀಲರವರು, ನ್ಯಾಯಾಧೀಶರು, ರಾಜ್ಯಪಾಲರಾಗಿದ್ದವರು, ಅವರು ಒಂದಿನ ಜೈಲ್ ಮ್ಯಾನ್ಯುಯಲ್ ಕೇಳಿದ್ರು. ಜೈಲ್ ಮ್ಯಾನ್ಯುಯಲ್ ಏನೇನು ಕೊಡಬೇಕು ಮೀಸಾ ಡೆಟಿನ್ಯೂಸ್ಗೆ ಅಂತೇಳಿ ಕೇಳಿದಾಗ ಆಮೇಲೆಲ್ಲ ಹೊರಗಡೆ ಬಂತು. ಒಂದು 1/4 kg ಅಕ್ಕಿ ಕೊಡಬೇಕು, ಎಣ್ಣೆ ಕೊಡಬೇಕು, ತರಕಾರಿ ಕೊಡಬೇಕು ಅಂತೆಲ್ಲ ಅದರಲ್ಲಿ ಇತ್ತು ಜೈಲ್ ಮ್ಯಾನ್ಯುಯಲ್ನಲ್ಲಿ. ಹಾಗೆ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಐ ಮಸ್ಟ್ ಅಪ್ರಿಷಿಯೇಟ್ ದೆನ್ ಚೀಫ್ ಮಿನಿಸ್ಟರ್ ದೇವರಾಜ ಅರಸ್. ಆ ಪ್ರಾರಂಭದ 3-4 ತಿಂಗಳು ಅವ್ರ ಗಮನಕ್ಕೆ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಗಮನಕ್ಕೆ ಇತ್ತು ಅಂತ ಕಾಣ್ತದೆ, ಮೇಲ್ಗಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇತ್ತೋ ಏನೋ ಗೊತ್ತಿಲ್ಲ. ದ ವೇ ಇನ್ ವಿಚ್ ವಿ ವರ್ ಟ್ರೀಟೆಡ್, ನಮ್ಮನ್ನು ನೋಡ್ಕೊಳ್ತಾ ಇದ್ದಂಥ ರೀತಿ ಸರಿ ಇರಲಿಲ್ಲ. ಭಾಳ ಇನ್ಸಲ್ಟ್ ಮಾಡೋರು. ಸೋಮವಾರ ದಿನ ಇನ್ಸ್ಪೆಕ್ಷನ್ ಅಂತ ಬರೋರು, DGP ಮತ್ತು ಜೈಲ್ ಸೂಪರ್ಡೆಂಟು. ಆ ಬ್ಯಾರಕ್ಕನ ಮುಂದೆ ಒಂದು ಪಟ್ಟೆ ಹಾಕ್ಕೋಬೇಕು ನಾವೇನೆ ಬೂದಿನಲ್ಲಿ, ಚಪ್ಪಲಿ ಹಾಕೊಂಡು ನಿಂತ್ಕೋಬಾರ್ದು, ಕೈಗಳನ್ನು ಹಿಂದ್ಗಡೆ ಕಟ್ಬಿಟ್ಟು ನಿಂತ್ಕೋಬೇಕು,
ಅವ್ರ ಬಾಯಿಗೆ ಬಂದಂಗೆ ಬೋಯೋರು ನಮಗೆಲ್ಲ. ಟೋಟಲಿ ಗುಲಾಮಿ ಗುಲಾಮಿನೇ, ಇನ್ನು ಬೇರೆ ಪ್ರಶ್ನೆ ಇಲ್ಲ. ಗುಲಾಮ್ರಂಗೆ ನಮ್ಮನ್ನೆಲ್ಲ ನೋಡಿದ್ದು. ಮತ್ತು ನಮ್ಮ ಜೊತೆಯಲ್ಲಿ ಕೆಲವರು ಸ್ಮಗ್ಲರ್ಸನ್ನ ಇಟ್ಟಿದ್ರು ಕಾಫಿ ಪೋಸಾದಲ್ಲಿ. ಮೀಸಾ ಕಾಫಿ ಪೋಸ ಅನ್ನೋ ಡಿಸ್ಕ್ರಿಮಿನೇಷನ್ ಏನಿರಲಿಲ್ಲ ನಮ್ಗೆ. ಇಟ್ಟು ನಾನು ಹೊರಗಡೆಯಿಂದ ತಿಂಡಿಗೆ ಬಿಡ್ತಾ ಇರಲಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಜೈಲ್ ಡಾಕ್ಟರ್ ಹತ್ರನೇ ನೋಡ್ಬೇಕು ನೀವು ಅಂತ ಹೇಳೋರು. ಅವರೇ ಹೇಳೋರು ಜೈಲ್ ಡಾಕ್ಟ್ರುಗಳು, ಇಲ್ಲ ನೀವು ಹೊರಗಡೆ ಹೋಗಿದ್ದನ್ನು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳೋರು. ಅಸಿಡಿಟಿ ಮತ್ತೊಂದು ಮಗದೊಂದು. ನನಗಿಂತ ಹೆಚ್ಚಾಗಿ ಸಫರ್ ಭಾಳ ಜನ ಮಾಡಿದ್ದಾರೆ ಒಳಗಡೆ ಇದ್ದವರು. ಆ ಒಂದು 2-3 ತಿಂಗಳು ಭಾಳ ಕಷ್ಟ ಆಯಿತು. ನಾನು ಕೆಲವು ಪ್ರಶ್ನೆ ಮಾಡಿದೆ ಅವ್ರಿಗೆ ಜೈಲಲ್ಲೇ, ಅಥಾರಿಟೀಸ್ಗೆ. ಆಗ ನನಗೆ ಬೆಳಗಾಂ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಬೆಳಗಾಂ ಜೈಲಿಗೆ ಅದೊಂದು ನನಗೆ ಕರ್ಕೊಂಡು ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲಿ ನನ್ನ ಕೈಗೂ ಬೇಡಿ ಕಾಲ್ಗೂ ಬೇಡಿ ಆಗ್ಬಿಟ್ಟು ಇಬ್ಬರು ಪೊಲೀಸರು. ನಮಗೆ ಭಯ ಆಗೋದು, ನಾವು ಏನು ಮಾಡಿದ್ದೀವಿ ಅಂತ ಈ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತೇಳಿ. ಅಲ್ಲಿ ಇಂಡಲ್ಗಾ ಜೈಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಯಾವ ಬ್ಯಾರಕ್ಕೆಲ್ಲ ಹಾಕಿದ್ರು ಅಂತ ಹೇಳಿದ್ರೆ, ನನ್ನ ಬಲಗಡೆ ಈ ನೇಣ್ಗಂಬ, ಎಡಗಡೆ ಬಾಂಗ್ಲಾದೇಶ್ ಪಾಕಿಸ್ತಾನದ ವಾರ್ ಪ್ರಿಸ್ನರ್ಸ್ ಅಂಥ ಒಂದು ಭಯ ತರಕ್ಕೆ. ಮತ್ತು ಆ ಬ್ಯಾರಕ್ ಒಳಗಡೆ ತಂತಿಗಳನ್ನು ಹಾಕ್ಬಿಟ್ಟು ಅದರಲ್ಲಿ ಸಾಯಂಕಾಲದೊತ್ತು ಕರೆಂಟ್ ಪಾಸ್ ಮಾಡೋರಂತೆ, ಬಿಡ್ತಾ ಇರಲಿಲ್ಲ. ನಾನು ಅಲ್ಲೂ ಪ್ರೊಟೆಸ್ಟ್ ಮಾಡಿದೆ. ನನ್ನ ಜೊತೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಡಿ ಎಚ್ ಶಂಕರಮೂರ್ತಿ ಅವರು, ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರಾಗಿದ್ದವರು, ಅವ್ರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಅಲ್ಲಿಗೆ. ಸೊ ನಾನು, ಶಂಕರಮೂರ್ತಿ ಸಾಹೇಬರು, ಇನ್ನೂ ಅನೇಕರು ಆ ಜೈಲಲ್ಲಿ ಇರ್ತಾ ಇದ್ವಿ. ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದೆ. ನನಗೆ ಸೆಲ್ಗೆ ಹಾಕ್ಬಿಟ್ರು. ಒಬ್ಬನೇ ಇರಬೇಕು ಸೆಲ್ಲಲ್ಲಿ, ಇಂಥ ಒಂದು ಕೋಣೆಯಲ್ಲಿ. ಅಲ್ಲೂ ಸಹಿತ ನಾನು ಮುಷ್ಕರ ಶುರು ಮಾಡಿದೆ, ಊಟ ಮಾಡೋದಿಲ್ಲ ನಾನು ಅಂತ. ಆಮೇಲೆ ಅಲ್ಲಿಂದ ನನಗೆ ಶಿಫ್ಟ್ ಮಾಡಿಬಿಟ್ರು ಬೆಳಗಾಂನ ಜನರಲ್ ಹಾಸ್ಪಿಟ್ಲಿಗೆ. ಅಲ್ಲಿಂದ ನಾನು ಚೀಫ್ ಜಸ್ಟಿಸ್ಗೆ ಒಂದು ಕಾಗದ ಬರೆದೆ, ಪೋಸ್ಟ್ ಕಾರ್ಡು ಯಾರ ಹತ್ರನ ಈಸ್ಕೊಂಡು, ನೋಡಿ ನನಗೆ ಹಿಂಗೆ ಯಾರು ನೋಡ್ತಾರೆ ಜೈಲಲ್ಲಿ, ಹಾಸ್ಪಿಟ್ಲಲ್ಲಿ ಒಂದು ಯಾರ ಹತ್ರ ಕಾರ್ಡ್ ಇಸ್ಕೊಂಡು ಬರೆದೆ ನಾನು. ಆಗ ಆ ಕಾರ್ಡನ್ನು ಚೀಫ್ ಜಸ್ಟಿಸ್ ಭೀಮ್ ಭಟ್ ಅಂತ ಕಾಣ್ತದೆ, ಚೀಫ್ ಜಸ್ಟಿಸ್ ಸಾಹೇಬರು ಅದನ್ನೇ ಹೇಬಿಯಸ್ ಕಾರ್ಪಸ್ ಅಂತ ಟ್ರೀಟ್ ಮಾಡಿಬಿಟ್ಟು ನನಗೆ ಮತ್ತೆ ಬೆಂಗಳೂರು ಜೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಅದಾದಮೇಲೆ ಜೆ ಎಚ್ ಪಟೇಲ್ರು ಬಳ್ಳಾರಿ ಜೈಲಲ್ಲಿದ್ದರು, ಅವ್ರಿಗೂ ಬೆಂಗಳೂರು ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಹೀಗೆ ಜೈಲ್ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ವಿ ಬಿಕಾಸ್ ಆಫ್ ಸಂಘ ಲೀಡರ್ಸು. ಬೇರೆ ಬೇರೆ ಪೊಲಿಟಿಕಲಿ ನಾವು ಐಡಿಯಾಲಜಿಕಲಿ ಬೇಕಾದಷ್ಟು ಜನಕ್ಕೆ ವ್ಯತ್ಯಾಸಗಳಿರ್ತಾ ಇತ್ತು. ಸೋಷಲಿಸ್ಟ್ ಪಾರ್ಟಿಯವ್ರು ಬಂದಿದ್ದರು, ಸ್ವತಂತ್ರ ಪಾರ್ಟಿ ಎನ್ ಕೆ ಗಣಪಯ್ಯನವರು 85 ಇಯರ್ಸ್ ಆಗೋವ್ರಿಗೆ ಅವ್ರಿಗೆ ಕರ್ಕೊಂಡು ಬಂದು ಹಾಕ್ಬಿಟ್ಟಿದ್ರು. ಸ್ವತಂತ್ರ ಪಾರ್ಟಿ ಐಡಿಯಾಲಜಿ, ಸಂಸ್ಥಾ ಕಾಂಗ್ರೆಸ್ನವ್ರು ಭಾಳ ಜನ, ಎಂ ಚಂದ್ರಶೇಖರರು, ದೇವೇಗೌಡ ಸಾಹೇಬರು, ಇವರೆಲ್ಲ ಸಂಸ್ಥಾ ಕಾಂಗ್ರೆಸ್ಸಿಂದ ಬಂದಿದ್ದವರು, ಇವರೆಲ್ಲ ಇರ್ತಾಯಿದ್ರು. ಅಫ್ಕೋರ್ಸ್ ಯಾರು MLAಗಳಿದ್ರು, MP ಗಳಾಗಿದ್ದರು, ಅವ್ರಿಗೆಲ್ಲ ಎ ಕ್ಲಾಸ್ ನೋಡ್ತು ಅಂತೇಳಿ, ನಮಗೆಲ್ಲ B ಗ್ರೇಡ್ ಅಂತ ಕೊಡೋರು. ಅವ್ರಿಗೊಂದು ಮಂಚ ಕೊಟ್ಟಿದ್ದು ಎಕ್ಸ್ಟ್ರಾ ಅಷ್ಟೇ, ಬೇರೆ ಇನ್ನೇನು ಕೊಟ್ಟಿರಲಿಲ್ಲ. ಸಪ್ರೇಟ್ ರೂಮ್ ಕೊಡೋರು, ಬೇರೆ ಇನ್ನೇನು ಇರಲಿಲ್ಲ. ಒಂದು 6 ತಿಂಗಳು ಭಾಳ ಕಷ್ಟ ಆಯಿತು. 6 ತಿಂಗಳಾದಮೇಲೆ ಇನ್ನು ಉಳಿದಂಥ ಒಂದು 12 ತಿಂಗಳಲ್ಲಿ ನಮಗೆ ಫ್ರೀಡಮ್ ಇರ್ತಾಯಿತ್ತು. ಬ್ಯಾರಕ್ ಮಾತ್ರ ಲಾಕ್ ಮಾಡೋರು, ರೂಮ್ಗಳನ್ನು ರಾತ್ರಿ ಲೇಟಾಗಿ ಲಾಕ್ ಮಾಡೋರು, ಸ್ವಲ್ಪ ತರಕಾರಿ ಕೊಡೋರು, ನಾನ್ ವೆಜಿಟೇರಿಯನ್ನು ಕೊಡೋರು, ಎಗ್ಗೂ ಸಹಿತ ಕೊಡೋರು. ಎಲ್ಲ ಥರದ ಫೆಸಿಲಿಟೀಸನ್ನು 12 ತಿಂಗಳು ಕೊಟ್ಟಿದ್ರು. ಮೆಡಿಕಲ್ ಫೆಸಿಲಿಟೀಸ್ ಬೇಕು ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸೋರು, ಬೌರಿಂಗ್ ಆಸ್ಪತ್ರೆಗೆ ಕಳಿಸೋರು, ಡಾಕ್ಟರ್ ದೇಶಕಾಚಾರು, ಡಾಕ್ಟರ್ ವಿಠಲ್ಲು, ಡಾಕ್ಟರ್ ಚಿನ್ನಯ್ಯ, ಇಂಥ ಘಟಾನುಘಟಿ ಡಾಕ್ಟರ್ಸ್ ಇರ್ತಾಯಿದ್ರು. ಅವರೆಲ್ಲ ಟ್ರೀಟ್ಮೆಂಟ್ ಮಾಡೋರು. ಇನ್ಫ್ಯಾಕ್ಟ್ ನನಗೆ ಡಾಕ್ಟರ್ ವಿಠಲ್ ನೋಡಿ ನನಗೇನೋ ಒಂದು ಹೊಟ್ಟೆ ಪ್ರಾಬ್ಲಮ್ ಇದೆ ಅಂಥೇಳಿ ಮದ್ರಾಸ್ ಸೆಂಟ್ರಲ್ ಜೈಲ್ಗೆ ನನಗೆ ಪೆರೋಲ್ ಕೊಡಿಸಿ ಕಳಿಸ್ಕೊಟ್ಟಿದ್ರು. ನನ್ನ ಪೆರೋಲ್ ಮೇಲೆ ಮದ್ರಾಸ್ ಹಾಸ್ಪಿಟ್ಲಿಗೆ ಹೋಗಿ, ಜನರಲ್ ಹಾಸ್ಪಿಟ್ಲಿಗೆ, ಡಾಕ್ಟರ್ ಮದನ್ ಗೋಪಾಲ್ ಅಂತ ಅಲ್ಲೊಬ್ಬರು ಫಿಸಿಷಿಯನ್ ಇದ್ದರು. ಅವರು ನನ್ನ ಹೊಟ್ಟೆ ಮೇಲಿರೋ ನರಗಳನ್ನೆಲ್ಲ ನೋಡಿ, ಇದು ಭಾಳ ರೇರ್ ಕೇಸಪ್ಪ, ಇದಕ್ಕೆ ಟ್ರೀಟ್ಮೆಂಟ್ ಏನೂ ಇಲ್ಲ, ಹೀಗೆ ಇದು ನೋವು ಬರ್ತಾ ಇರ್ತದೆ, ನೀನು ಸಹಿಸ್ಕೋಬೇಕು, ಏನು ತೊಂದರೆ ಇಲ್ಲ, ಹೋಗು ಅಂತ ಹೇಳಿದ್ರು. ಸಮ್ ಪೇನ್ ಕಿಲ್ಲರ್ ಕೊಟ್ಟು ಅಲ್ಲಿಂದ ನಾನು ಜೈಲಿಗೆ ವಾಪಸ್ ಬಂದೆ. ಜೈಲಲ್ಲಿ ನಡೆದಂಥ ಘಟನೆಗಳನ್ನು ನೆನಪಿಸ್ಕೊಳ್ಳೋದೇ ಒಂದು ದೊಡ್ಡ ರೋಮಾಂಚನಕರವಾಗಿರ್ತಕ್ಕಂಥದ್ದು. ಒಂದು, ಈ ಲಾರೆನ್ಸ್ ಫರ್ನಾಂಡಿಸು, ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವ್ರ ತಮ್ಮ, ಅವ್ರಿಗೆ ಭಾಳ ಟಾರ್ಚರ್ ಮಾಡಿದರು. ಭಾಳ ಟಾರ್ಚರ್ ಅಂದರೆ ಅವ್ರು ಬದುಕಿದ್ದೇ ಹೆಚ್ಚು. ಅವ್ರನ್ನ ಹೆಣವನ್ನಾಗಿ ಮಾಡಿ ಪೊಲೀಸ್ ಸ್ಟೇಷನ್ ಮೂಲಕ ಜೈಲಿಗೆ ಕರ್ಕೊಂಡು ಬಂದಿದ್ರು. ನೋಡೋಕ್ಕಾಗ್ತಾ ಇರಲಿಲ್ಲ. ಐ ಥಿಂಕ್ 3-4 ತಿಂಗಳು ಅವ್ರು ಜೈಲಲ್ಲಿ ರೆಸ್ಟ್ ತಗೊಳ್ಳೋದ್ರ ಜೊತೆ ಟ್ರೀಟ್ಮೆಂಟ್ ತೊಗೊಂಡ್ರು. ಅದಾದಮೇಲೆ ಸರೋಯ್ತು. ಕೆಲವು ಶಾಶ್ವತವಾಗಿ ಅವ್ರಿಗೆ ಇರ್ರಿಪೇರಬಲ್ ಪರಿಸ್ಥಿತಿ ಅವ್ರ ಬಾಡಿಗೆ ಬಂದ್ಬಿಡ್ತು ಅಂಗಾಂಗಗಳಿಗೆ. ಅವ್ರ ತಮ್ಮ ಮೈಕೆಲ್ ಫರ್ನಾಂಡಿಸು ಇಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ದರು.
ಅವ್ರಿಗೂ ಪಾಪ ಒಳಗಡೆ ಜೈಲಲ್ಲಿ ಇಟ್ಟಿದ್ರು. ಏನು ಅವ್ರಿಗೆ ಸಂಬಂಧವೇ ಇಲ್ಲ. ಅವ್ರು ಸೋಷಲಿಸ್ಟ್ ಪಾರ್ಟಿ, ಜಾರ್ಜ್ ಫರ್ನಾಂಡಿಸ್ ತಮ್ಮ ಜಾರ್ಜ್ ಸಾಹೇಬರು ಬೆಂಗಳೂರಿಗೆ ಬಂದಿದ್ದಾರೆ. ಬರೋಡಾ ಡೈನಮೈಟ್ ಕೇಸ್ ನಂಬರ್ 1 ಅಕ್ಯೂಸ್ಡ್ ಅವರು. ವಿಕ್ರಮ್ ರಾವ್ ಜರ್ನಲಿಸ್ಟು, ಅವರೊಬ್ಬ ಅಕ್ಯೂಸ್ಡು ಅಂಥೇಳಿ ಇವರೆಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅಂಥೇಳಿ ಇವ್ರಿಗೆಲ್ಲ ಅರೆಸ್ಟ್ ಮಾಡಿದರು. ಆಮೇಲೆ ಅವರು ಸನ್ಯಾಸಿ ವೇಷದಲ್ಲಿ ಇಲ್ಲಿ ನಂದನಾ ರೆಡ್ಡಿ ಅವ್ರ ಮನೆಗೆ, ಅಂದರೆ ಪಟ್ಟಾಭಿರಾಮ್ ರೆಡ್ಡಿ ಫಿಲ್ಮ್ ಪ್ರೊಡ್ಯೂಸರು, ಅವ್ರ ಮನೆಗೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಹೆಂಡತಿಗೂ ಅರೆಸ್ಟ್ ಮಾಡಿದರು. ನಂದನಾ ರೆಡ್ಡಿ ಸನ್ಯಾಸಿ ವೇಷದಲ್ಲಿ ಬಂದಿದ್ದಾರೆ ಅವ್ರ ಮನೆಗೆ ಅಂಥೇಳಿ, ಎಲ್ಲಿದ್ದಾನೀಗ ಹೇಳು ಅಂಥೇಳಿ ಅವ್ರ ತಾಯಿಗೂ ಸಹಿತ ಅರೆಸ್ಟ್ ಮಾಡಿದರು. ಮಿಸಸ್ ಪಟ್ಟಾಭಿರಾಮ್ ರೆಡ್ಡಿಗೆ ಅವ್ರಿಗೆ ಲೇಡೀಸ್ ಬ್ಯಾರಕ್ಕಲ್ಲಿ ಇಟ್ಟಿದ್ರು, ಅವ್ರಿಗೆ ಅರೆಸ್ಟ್ ಮಾಡಿ. ಪಾಪ ಆಕೆ ರಿಲೀಸ್ ಆದ ದಿನಾನೇ ಆಸ್ತಮಾ ಕಾರಣದಿಂದ ತೀರ್ಕೊಬಿಟ್ರು. ಹೌದಾ? ತೀರ್ಕೊಬಿಟ್ರು. ಜೈಲಿಂದ ರಿಲೀಸ್ ಆದ ದಿನಾನೇ ಬಹುಶಃ ಅವರ ದೇಹದ ಸ್ಥಿತಿ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ಅಂತ ಬಿಟ್ಟರು ಏನೋ ಗೊತ್ತಿಲ್ಲ ನನಗೆ. ಹೊಟ್ಟೆಲಿ ರಿಲೀಸ್ ಮಾಡಿದ್ರು, ಬಂದ್ಬಿಟ್ರು. ಈಗ ನಿಮ್ಮ ತಂದೆಯವರು ನಮ್ಮ ಜೊತೆಲಿ ಜೈಲಲ್ಲಿ ಇದ್ರು. ಬಹಳ ಒಳ್ಳೆ ಮನುಷ್ಯ, ಮೋಸ್ಟ್ ಅನ್ಅಸ್ಯೂಮಿಂಗ್ ಪರ್ಸನ್ ಅಂದರೆ ವಿಶ್ವೇಶ್ವರಯ್ಯನವರು. ಅದ್ರ ನಿಮ್ಗೇನು ಸಿಗ್ತದ್ರಿಂದ? ಏನೂ ಸಿಕ್ಕಲಿಲ್ಲ. ಇವನ್ ನಿಮ್ಮ ಸೊಗಡು ಶಿವಣ್ಣ ಇದ್ದಾರಲ್ಲ, ಅವ್ರು ಟಿಕೆಟ್ ಕೊಡಿಸಿರ್ಲಿಲ್ಲ, ಬಟ್ ಅವರು ಎಮರ್ಜೆನ್ಸಿನಲ್ಲಿ ನಮ್ಮ ಜೊತೆಲಿ ಜೈಲಲ್ಲಿ ಇದ್ರು. ನಿಮ್ಮ ತಂದೆಯವರು ಇದ್ರು, ರಾಜಾಚಾರ್ಯ ಇದ್ರು ತುಮಕೂರಿನಿಂದ. ಆಮೇಲೆ ಇನ್ನೊಬ್ಬರು ವಕೀಲರು ವೆಂಕಟರಾಮಯ್ಯನವರು ಇದ್ದರು. ಭಾಳ ಜನ ಇದ್ರು. ಆಗ ಲಾರೆನ್ಸ್ ಫರ್ನಾಂಡಿಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಾಗ ಬಹಳ ಹೀನಾಯವಾದ ಸ್ಥಿತಿನಲ್ಲಿದ್ದರು. ಅದು ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ವಿತಿನ್ ಜೈಲು ಒಳಗಡೆ ನಮ್ಗೆ ಯಾರಿಗೂ ಹೊಡೆದಿಲ್ಲ, ಹಿಂಸೆ ಮಾಡಿಲ್ಲ. ಜೈಲು ಹೊರಗಡೆ ಆದವು ಇವೆಲ್ಲ. ಆಮೇಲೆ ಈ ಸುರೇಶ್ ಕುಮಾರು, ಆಮೇಲೆ ನಮ್ಮ ಇನ್ನೊಬ್ಬರು ಸುರೇಶ್ ನಾಯಕ್ ಅಂತ ಅಂಕೋಲಾದವರು, ಇನ್ನೂ ಕೆಲವರೆಲ್ಲ DJ ಶಿವರಾಮ್ ಅಂತ ಒಬ್ಬರು ಅಡ್ವೊಕೇಟ್ ಆಗಿದ್ದಾರೆ ಪಾಪ ಅವರು. ಇವರೆಲ್ಲ ಈ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಡೆಲಿಗೇಷನ್ಸ್ ಬಂದಿತ್ತು ಬೆಂಗಳೂರಿಗೆ. ಆ ಡೆಲಿಗೇಟ್ಸ್ ಎದುರುವಾಗಿ ಇವ್ರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿ ಇವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರು ಬದುಕಿದ್ದೇ ಹೆಚ್ಚು ಮರುಜೀವ ಸುರೇಶ್ ಕುಮಾರ್ಗೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ 1-2 ದಿನ ಇಟ್ಟು ಜೈಲಿಗೆ ಕರ್ಕೊಂಡು ಬಂದು ಹಾಕಿದ್ರು ಸುರೇಶ್ ಕುಮಾರ್. ಅವರು ಇಟ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಹಿಮ್ ಟು ರಿಕವರ್. ಭಾಳ ದಿನ ಆಯಿತು. ಈ ಥರ ನಡೀತು ಕೆಲವು ಘಟನಾವಳಿಗಳು ಜೈಲು ಒಳಗಡೆ. ಹೊರಗಡೆ ಭಾಳ ಭಯಂಕರವಾದ ಸ್ಥಿತಿ ಇರ್ತಾ ಇತ್ತು ಆ ಟೈಮಲ್ಲಿ. ನೀವು ಒಳಗಿದ್ರಿ. ಆದರೆ ಜೈಲು ಹೊರಗಡೆ ಏನಾಗ್ತದೆ ಅಂತೇಳಿ ಆಸ್ಪತ್ರೆಗೆ ಬಂದಾಗ ಗೊತ್ತಾಗೋದು ನಮಗೆ. ನಾವು ಯಾರಿಗೂ ಸಹಿತ ಪತ್ರಗಳನ್ನು ಬರೆಯೋಕ್ಕಾಗ್ತಾ ಇರಲಿಲ್ಲ. ನಾವೇನಾದರೂ ನಮ್ಮ ತಂದೆ ತಾಯಿಗಳಿಗೆ ಪತ್ರ ಬರೆದ್ರೂ ಅದನ್ನು ಸೆನ್ಸಾರ್ ಮಾಡೋರು. ನಮಗೆ ಬರೋ ಪತ್ರಿಕೆಗಳಿಗೂ ಸಹಿತ ಮಸಿ ಇಟ್ಕೊಂಡು ಯಾರೋ ಒಬ್ಬ ಜೈಲಿನಿಂದ ಜಂಪ್ ಮಾಡ್ಕೊಂಡು ಹೊರಟೋದ ಅಂತ ಇದ್ರೂ ಅದನ್ನು ಸಹಿತ ಕಪ್ಪಿಂಕಲ್ಲಿ ಅಳಿಸ್ಬಿಟ್ಟು ಕೊಡೋರು. ಆಮೇಲೆ 20 ಅಂಶದ ಕಾರ್ಯಕ್ರಮಕ್ಕೆ ನೀವೇನಾದರೂ ಸಪೋರ್ಟ್ ಮಾಡಿದ್ರೆ ಬಿಡುಗಡೆ ಮಾಡ್ತೀವಿ ಅನ್ನೋ ಸುದ್ದಿನೂ ಸಹಿತ ಬರೋದು. ಅದು ನಾವು 20 ಅಂಶದ ಕಾರ್ಯಕ್ರಮಕ್ಕೆ ಯಾರು ಬೆಂಬಲ ಕೊಡಲಿ ಅಂತ ಒಳಗಡೆ ಇಟ್ಟಿದ್ರು. ಕೆಲವು ಪಾಸಿಟಿವ್ ಪಾಯಿಂಟ್ಸು ನಡೀತು ಅಂತ ಜನ ಹೇಳೋರು, ನಿಜಾನೂ ಹೌದು. ರೈಲುಗಳೆಲ್ಲ ಸರಿಯಾದ ಸಮಯಕ್ಕೆ ಓಡಾಡೋದು, ಸ್ಟ್ರೈಕ್ಗಳಿರಲಿಲ್ಲ, ಸ್ಟ್ರೈಕ್ಗಳೆಲ್ಲ ಇರಲಿಲ್ಲ, ಅದಕ್ಕೆಲ್ಲ ಸ್ವಾತಂತ್ರ್ಯ ಇರಲಿಲ್ಲ. ಅದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಕೊಳ್ಳೋರು. ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಹೇಳ್ಕೊಳ್ಳೋರು ಇರ್ಬೋದು, ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕಾಗೋದಿಲ್ಲ. ಐ ಥಿಂಕ್ ವಿತ್ ಆಲ್ ಸೆಡ್ ಆ್ಯಂಡ್ ಡನ್ ಇಟ್ ಈಸ್ ಎ ಕರಾಳದ ದಿನಗಳೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಅಲ್ಲಿ ನೀವು ಒಳಗಡೆ ಇದ್ದಾಗ ಹೊರಗಡೆ ಆಗ್ತಿದ್ದಂಥ 1-2 ಘಟನೆಗಳನ್ನು ನೀವು ದೊಡ್ಡ ಮಟ್ಟದಲ್ಲಿ ಏನಾದ್ರು ಹೋರಾಟಗಳಾಯ್ತವಾ, ಅಥವಾ ಬಹುತೇಕ ಎಲ್ಲ ನಾಯಕರನ್ನು ಅವಾಗ ಒಳಗಡೆ ಎಲ್ಲಾನು ಅದ್ವಾನಿ ಹೋರಾಟಗಳು ಹೇಗೆ ಮುಂದುವರೆದಿತ್ತವಾಗ? ನೋಡಿ, ಅದೇ ವಿಚಿತ್ರ ಅಂದರೆ ಈ ದೇಶದ ಜನ ನಾವು ಕೈ ಮುಗಿಬೇಕು, ನಾವು ಕೈ ಮುಗಿಬೇಕು. ಓಕೆ, ಬಹುಶಃ ಅವತ್ತಿನ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೂ ಸಹಿತ ಚುನಾವಣೆಗಳನ್ನು 77ರಲ್ಲಿ ಮತ್ತೆ ಗೆಲ್ತೀವಿ ಅಂತ ಅವರು ಘೋಷಣೆ ಮಾಡಿಲ್ಲ. ನನಗೆ ಅದಾದ ನಂತರ ಚಂದ್ರಶೇಖರ್ ಅವರು, ಯಾರು ಇಂದಿರಾ ಗಾಂಧಿಯವರು ಸ್ಟ್ರಾಂಗ್ ಸಪೋರ್ಟರ್ ಆಗಿದ್ದರು, ಮತ್ತು ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗಡೆ ಇಟ್ಟಿದ್ರು, ಅವ್ರು ನನಗೆ ಭಾಳ ಆಪ್ತರು. ಚಂದ್ರಶೇಖರ್ ಅವ್ರಿಗೆ ನಾನು, BL ಶಂಕರು ಕರ್ನಾಟಕದಲ್ಲಿ, ನಾಗರಾಜ್ ಮೂರ್ತಿ, ನಾವೆಲ್ಲ ಭಾಳ ಆಪ್ತರು. ನಮ್ಗೆ ಹೇಳೋರು ಅವರು. ಇಂದಿರಾ ಗಾಂಧಿಯವರು ಒಂದು ಸಾರಿ ಎಮರ್ಜೆನ್ಸಿ ಟೈಮ್ ಕೊನೆ ಎಲೆಕ್ಷನ್ಸ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಅಲಹಾಬಾದ್ಗೆ ಹೋಗ್ತಾರೆ. ಅಲಹಾಬಾದ್ನಲ್ಲಿ ಪ್ಲೇನ್ ಇಳಿಗುವಾಗ ಮತ್ತು ಹತ್ತುವಾಗ ಎಲ್ಲರ ಮನೆಗಳಲ್ಲೂ ಸಹಿತ ಅವ್ರ ಪಾರ್ಟಿ ಬಾವುಟಗಳನ್ನು ಅವ್ರು ನೋಡ್ತಾರೆ. ನೋಡಿದಾಗ ಅವ್ರಿಗೆ ಅನ್ನಿಸ್ತದೆ ನಾನು ಗೆಲ್ತೀನಿ ಎಲೆಕ್ಷನ್ಸು. ಸೊ ಪೊಲೀಸ್ ಇಂಟೆಲಿಜೆನ್ಸು ಸಹಿತ ಅವ್ರಿಗೆ ಕೊಟ್ಟಂಥ ಸುದ್ದಿನಲ್ಲಿ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳಿರ್ತಾರೆ.
ಆದ್ದರಿಂದ ಅವರು ಎಲೆಕ್ಷನ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಮತ್ತು ಇಂಟರ್ನ್ಯಾಷನಲ್ ಪ್ರೆಷರ್, ಈ ಸೋಷಲಿಸ್ಟ್ ಫೋರಮ್ಗಳು, ಈ ಥರದ್ದೆಲ್ಲ ಇಂಟರ್ನ್ಯಾಷನಲ್ ಕಂಟ್ರೀಸ್ ಎಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಹ್ಯೂಮನ್ ರೈಟ್ ವಿಂಗ್ಗಳು ಇವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಡಿಕ್ಟೇಟರ್ಶಿಪ್ ಬಂದಿದೆ ಅಂತೇಳಿ ಅಂತ. ಯಾಕೆಂದರೆ ಪಾರ್ಲಿಮೆಂಟ್ ಅವಧಿ 5 ವರ್ಷ ಇದ್ದಿದ್ದು, ಅಸೆಂಬ್ಲಿ ಅವಧಿ 5 ವರ್ಷ ಇದ್ದಿದ್ದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ 6 ವರ್ಷ ಮಾಡಿಬಿಟ್ರು. ಸೊ ಅದು ಯಾರಿಗೂ ಹಿಡಿಸ್ಲಿಲ್ಲ ಅದೆಲ್ಲ ಸಹಿತ. ಆದರೆ ಜನಗಳು ಇದನ್ನೆಲ್ಲ ಗಮನಿಸ್ತಾ ಇದ್ರು. ನಮ್ಮ ರಾಜ್ಯದಲ್ಲಿ ಏನು ಆ ಥರದ್ದೇನು ನಡೀಲಿಲ್ಲ. ಓಕೆ. ಆದರೆ ಉತ್ತರ ಭಾರತದಲ್ಲಿ ಬಹಳ ನಡೀತಂತೆ, ನಿಜಾನೂ ಹೌದು. ಆ ಟರ್ಕ್ಮನ್ ಗೇಟ್ ಪ್ರಕರಣ ಅಂತ ಹೇಳಿ, ಈ ಫ್ಯಾಮಿಲಿ ಪ್ಲಾನಿಂಗ್ ಯಾರು ಒಪ್ಪೋದಿಲ್ಲ ಅಂಥವ್ರಿಗೆಲ್ಲ ಅವ್ರ ನಾಯಕತ್ವದಲ್ಲಿ ಪೊಲೀಸ್ನವರು ಫೈರಿಂಗ್ ಮಾಡಿದ್ರು, ಭಾಳಷ್ಟು ಜನ ಸತ್ತೋದ್ರು. ಅದನ್ನು ಉತ್ಪ್ರೇಕ್ಷೆ ಮಾಡೋರು ಸಹಿತ ಇದ್ದು ಹೇಳೋರು. ಜೈನಲ್ಲಿ ಒಬ್ಬ ಪಚ್ಚಿಯಪ್ಪ ಅಂತ ಲೋಕಸಭಾ ಸದಸ್ಯರಿದ್ದರು, ತಮಿಳುನಾಡಿನವರು, DMK ಪಾರ್ಟಿಯವರು. ಅವರನ್ನು ಟಾರ್ಚರ್ ಮಾಡಿ ಕೊಂದುಬಿಟ್ರು. ಈ ರೀತಿದೆಲ್ಲ ನಮ್ಗೆ ವಿಷಯಗಳು ಬರೋದು. ಇದ್ರ ಜೊತೆಗೆ ಉತ್ತರ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ವಿಷಯದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಅವ್ರು ಎನ್ಫೋರ್ಸ್ ಮಾಡಿದ್ರು ಅಂಥೇಳಿ ಕೇಳ್ಪಟ್ಟಿದ್ದೆ ನಾನು. ಇದಾದ್ದರಿಂದ ಜನಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಯಾವುದೇ ಚುನಾವಣೆಗಳು, ಯಾವುದೇ ಅಸೆಸ್ಮೆಂಟನ್ನು ಸಹಿತ ಕರೆಕ್ಟಾಗಿ ಯಾರೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಜನಗಳ ಮನೋಸ್ಥಿತಿ ಏನಿರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದಕ್ಕೊಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ 77ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಗಳ ಫಲಿತಾಂಶ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮಲ್ಲಿ ಅನೇಕರು ನಾವಿನ್ನು ಜೈಲಿಂದ ಹೊರಗಡೆ ಬರೋದಿಲ್ಲ, ಎಮರ್ಜೆನ್ಸಿ ತೆಗಿಯೋದಿಲ್ಲ, ನಾವು ಇಲ್ಲೇ ಇರಬೇಕಾಗ್ತದೆ ಅಂಥೇಳಿ ಏನಾದರೂ ಮಾಡಿ ಹೊರಗಡೆ ಹೊರಟೋಗ್ಬೇಕು ಅನ್ನೋ ಮನೋಸ್ಥಿತಿಗೂ ನಮ್ಮಲ್ಲಿ ಕೆಲವರು ಬಂದಿದ್ದಿದ್ದು ನಿಜ. ಓಕೆ. ಆದರೆ ಅವ್ರು ಚುನಾವಣೆ ಘೋಷಣೆ ಮಾಡಿದ್ರು. ಚುನಾವಣೆಯಲ್ಲಿ ಅವರು ಸ್ವತಃ ಸೋತರು. ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ಅವ್ರು ಸೋಲಿಸ್ಬಿಟ್ರು. ಅದಾದ ನಂತರ ಜನತಾ ಪರಿವಾರದ ಜನತಾ ಸರ್ಕಾರ ಬಂತು. ಮೊರಾರ್ಜಿ ಭಾಯ್ ಪ್ರಧಾನಿಗಳಾದರು, ಚಂದ್ರಶೇಖರ್ ಅವರು ಪಾರ್ಟಿ ಅಧ್ಯಕ್ಷರಾದರು, ನಾನಾಜಿ ದೇಶ್ಮುಖ್ ಪಾರ್ಟಿ ಸೆಕ್ರೆಟರಿ ಜನರಲ್ ಆದರು. ಹೀಗಾಗಿ ಒಂದು ರೀತಿಯಲ್ಲಿ 1-2 ವರ್ಷ ಚೆನ್ನಾಗಿ ನಡೀತು ಸರ್ಕಾರ.